ಭಾರತದಲ್ಲಿ ಕಳೆದ 24 ಗಂಟೆಗಳಲ್ಲಿ ಆಗಿರುವಂತಹ ಘಟನೆಗಳು ಏನು ಗೊತ್ತಾ? ಮೊದಲಿಗೆ ಕೇದಾರ್ನಾಥ್ ಅಲ್ಲಿ ಬರೋಬ್ಬರಿ 51 ಕ್ವಿಂಟಲ್ ಅಷ್ಟು ಹೂವಿನ ಅಲಂಕಾರದಿಂದ ಕೇದಾರ್ನಾಥ್ನ ಅಲಂಕಾರ ಮಾಡಿ ಇಂದು ಗ್ರ್ಯಾಂಡ್ ಓಪನಿಂಗ್ ಅನ್ನ ಮಾಡಿದ್ದಾರೆ. ಮತ್ತು ಬೆಂಗಳೂರಿನ ಅಂಜನಾ ನಗರ್ನಲ್ಲಿ ತನ್ನ ಪ್ರಿಯತಮನನ್ನ ಮನೆಗೆ ಕರೆಸಿಕೊಂಡು ಇಲ್ಲಿ ಪ್ರಿಯತಮೆ ಗಿಫ್ಟ್ ಕೊಡ್ತೀನಿ ಅನ್ನುವಂತ ಕಾರಣವನ್ನ ಕೊಟ್ಟಿ ಆತನಿಗೆ ಪೆಟ್ರೋಲ್ ಅನ್ನ ಹಾಕಿ ಸುಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಸಿಮಿಲಿಪಾಲ್ ನ್ಯಾಷನಲ್ ಪಾರ್ಕ್ ನಲ್ಲಿ ಈಗ ಬ್ಲಾಕ್ ಟೈಗರ್ ಕಾಣಿಸಿಕೊಂಡಿದ್ದು, ಸದ್ಯಕ್ಕೆ ರಜನಿಕಾಂತ್ ಅವರ ಜೈಲರ್ 2 ಚಿತ್ರದ ಶೂಟಿಂಗ್ ಮುಗಿದಿದ್ದು ಆದಷ್ಟು ಬೇಗ ರಿಲೀಸ್ ಡೇಟ್ ಅನ್ನ ಟೆಲಿಕಾಸ್ಟ್ ಮಾಡ್ತೀವಿ ಅಂತ ಸ್ವತಃ ಹೇಳಿದ್ದಾರೆ. ಇದ್ರ ಜೊತೆಗೆ ಅಣ್ಣನಿಂದ ತನ್ನ ಸ್ವಂತ ತಮ್ಮನ ಕೊಲೆ ಮಾಡಿದ್ದಾನೆ. ಇದಕ್ಕೆ ಕಾರಣ ಆದ್ರೂ ಏನು ಅಂತ ಅಂದ್ರೆ, ಹೊಸ ಶೂಸ್ ಅನ್ನ ಖರೀದಿ ಮಾಡಿದ ಅಣ್ಣ ತಾನೇ ಮೊದಲಿಗೆ ಹಾಕೊಳ್ಬೇಕು ಅಂತ ಹೇಳಿ, ಆದ್ರೆ ತಮ್ಮ ಹಾಕೊಳ್ಳೋದಕ್ಕೆ ಹೋದಾಗ ಇಲ್ಲಿ ಸ್ವಂತ ಅಣ್ಣ ತನ್ನ ತಮ್ಮನನ್ನ ಕೊಂದಿದ್ದಾನೆ. ಮೊಟ್ಟ ಮೊದಲ ಬಾರಿಗೆ ವೈಜಾಗ್ ಇಂದು ಇಂಟರ್ನ್ಯಾಷನಲ್ ಕ್ರೂಸ್ ಅನ್ನ ಅನೌನ್ಸ್ ಮಾಡಿದೆ. ಮತ್ತು ಈ ಒಂದು ವಾಯೇಜ್ ಬರೋಬ್ಬರಿ 14 ದಿನಗಳ ಕಾಲ ಇದ್ದು, ಈ ಒಂದು ಜಾರಿಗೆ ಬರೋದು ಯಾವತ್ತು ಅಂತ ಅಂದ್ರೆ ಜುಲೈ 15ರಂದು. ಟಿವಿಕೆ ಪಾರ್ಟಿಯ ನಾಯಕರಾದಂತಹ ವಿಜಯ್ ಈಗ ತಳಪತಿ ವಿಜಯ್ ಕೇವಲ ಇಲ್ಲಿ ನಾಯಕ ಅಲ್ಲ, ನಾನೊಬ್ಬ ನಟನಗಾರ ಕೂಡ, ಆದ್ರೆ ನಾನು ಆಕ್ಟಿಂಗ್ ಮಾಡೋದು ಕೇವಲ ಸಿನಿಮಾಗಳಲ್ಲಿ ಅಷ್ಟೇ ಹೊರತು ನನ್ನ ರಾಜಕಾರಣದಲ್ಲಿ ಅಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಒಡಿಶಾದಲ್ಲಿ ಇರುವಂತಹ ಫೇಮಸ್ ನಾಯಿ ಕಾಳಿ ಅನ್ನುವಂತ ಹೆಸರಿನ ನಾಯಿ ಬರೋಬ್ಬರಿ 30 ಜನರ ಮಕ್ಕಳ ಪ್ರಾಣವನ್ನ ಉಳಿಸಿ ಈಗ ತನ್ನ ಪ್ರಾಣವನ್ನ ಕೊಟ್ಟಿದೆ. ಮುಂಬೈನಲ್ಲಿ ಮೊಟ್ಟೆಯ ಮೇಲೆ ಕೂಡ ಎಕ್ಸ್ಪೈರಿ ಡೇಟ್ ಅನ್ನ ಬರಿತಾ ಇದ್ದಾರೆ. ಸೊ ಈ ಒಂದು ಎಕ್ಸ್ಪೈರಿ ಡೇಟ್ ಪ್ರಿಂಟ್ ಆಗೋದ್ರಿಂದ ಇಲ್ಲಿ ಹೆಲ್ತ್ ಕಾನ್ಶಿಯಸ್ ಆಗಿ ಈ ರೀತಿ ಮಾಡೋದ್ರಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಬಿಹಾರ್ನಲ್ಲಿ ವೈದ್ಯರ ಕೊರತೆಯಿಂದ ಈಗ ಸೆಕ್ಯೂರಿಟಿ ಗಾರ್ಡ್ ಅವರ ಸ್ಟಿಚಿಂಗ್ ಮಾಡೋದಕ್ಕೆ ತಡವಾಗಿದ್ದು, ಈ ಮಾಹಿತಿ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ಇದ್ರ ಜೊತೆಗೆ ಬರೋಬ್ಬರಿ 15 ಲಕ್ಷ ಆಟೋ ಡ್ರೈವರ್ಸ್ ಈಗ ಪ್ರೊಟೆಸ್ಟ್ ಮಾಡೋದಾಗಿ ಮೇ 4ರಿಂದ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಸದ್ಯಕ್ಕೆ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ಕರ್ನಾಟಕದ ಹೊಸ ಟ್ಯಾಕ್ಸ್ ಪಾಲಿಸಿ ಪ್ರಕಾರ ಇವಾಗ ಮದ್ಯ ಪ್ರಿಯರಿಗೆ ಒಂದು ಬ್ಯಾಡ್ ನ್ಯೂಸ್. ಏನು ಅಂತ ಅಂದ್ರೆ, ಸದ್ಯಕ್ಕೆ ಮದ್ಯಪಾನದ ಬೆಲೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಈ ಟ್ಯಾಕ್ಸ್ ಪಾಲಿಸಿಯ ಪ್ರಕಾರ. ಮತ್ತು ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಮಹಾ ಯುದ್ಧವನ್ನೇ ನೋಡಬಹುದಾಗುತ್ತೆ. ಇಲ್ಲಿ ಖರ್ಗೆ ಮತ್ತು ವಿಚಾರವಾಗಿ ಸದ್ಯಕ್ಕೆ ಅಮಿತ್ ಶಾ ಹೇಳಿರುವಂತಹ ಮಾತು ಏನು ಅಂತ ಅಂದ್ರೆ, ನಮ್ಮ ಭಾರತದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಟೆರರಿಸಂ ಅನ್ನ ಸಂಪೂರ್ಣವಾಗಿ ಸ್ತಬ್ಧ ಮಾಡಿದ್ದಾರೆ ಭಾರತದಲ್ಲಿ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇಮ್ರಾನ್ ಮತ್ತು ಪತ್ನಿ ನಟಿಸಿರುವಂತಹ ಅವರ ಪಾರ್ಟ್ 2 ಚಿತ್ರ ಸದ್ಯಕ್ಕೆ ಆಗಸ್ಟ್ 14 ತೆರೆ ಮೇಲೆ ಬರ್ತಾ ಇದೆ ಅಂತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಮತ್ತು ಇದೇ ರೀತಿಯಾದಂತಹ ಲೈವ್ ಅಪ್ಡೇಟ್ಸ್ ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.